ಸ್ನೇಹಿತರೆ, ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದ ಹುಂಚಿಗೇರಿಯ ಗಣಪತಿ ದೇವಸ್ಥಾನದಲ್ಲಿ, ಅಂದರೆ ನನ್ನ ತವರು ಮನೆಯಲ್ಲಿ ಕಳೆದ ಶುಕ್ರವಾರ ನಮ್ಮ ತಂದೆಯವರಾದ ಸುಬ್ರಹ್ಮಣ್ಯ ಶಾಸ್ತ್ರಿಗಳ ಶ್ರಾದ್ದವೂ ಇತ್ತು. ಆ ನಿಮಿತ್ತ ಆತ್ಮೀಯರಿಂದ ಭಜನೆ, ಹಾಗೆ ನಂತರದಲ್ಲಿ ಜೋಗಿಮನೆ ಗೋಪಾಲಕೃಷ್ಣ ಅವರಿಂದ ಯಕ್ಷಗಾನ ಪದ್ಯವೂ ಇತ್ತು. ಪುಟ್ಟ ಮಯೂರ್ ಹೆಗಡೆಯವರ ಮೃದಂಗ, ಹಾಗೆ ಜೊತೆಯಲ್ಲಿ ಜಿ.ಕೆ. ಹೆಗಡೆಯವರ ಸಹಭಾಗಿತ್ವದ ಕೆಲವು ಕ್ಷಣಗಳನ್ನು ನೋಡೋಣ ಬನ್ನಿ. ನಂತರ ರಾಮ ವಾಲಿಗೆ ವಾನರಾಧಿಪತಿ ಕೀಳನಮ್ಮ ಅಂತ ಉತ್ತರ ಕೊಡ್ತಾನೆ. ಮುಂದಿಗೂ ಬದುಕಬೇಕೆಂಬ ಆಸೆಯುಂಟೆ ರಾಮ ಹೇಳ್ತಾನೆ. ನಂತರ ಕರುಣೆ ಇದ್ದರೆ ಸಾಕು ರಾಮ ಹೇಳ್ತಾನೆ.
ನಂತರ ವಾಲಿ ಕುಡಿಯಬೇಕಾದರೂ ಗಾಡಿಯಲ್ಲಿ ಇರುವಂತಹ ಅರಿಕೆಯನ್ನು ರಾಮನಂತೆ ಮಾಡ್ತಾನೆ. ಹೀಗೆ ವಾಲಿಯ ಅಂತ್ಯ ಆಗ್ತದೆ. ರಾಮ ಮತ್ತು ವಾಲಿಯ ಎರಡು ಅರ್ಥವನ್ನ ಶ್ರೀ ಡಾಕ್ಟರ್ ಜಿ.ಕೆ. ದೇವರು ಹೇಳುತ್ತಾರೆ. ನಾವು ಇದನ್ನ 8 ಕಾಲಿಗೆ ಮುಗಿಸ್ತಾ ಇದ್ದೇವೆ. ಆ ಒಂದು ಹೊಂದಾಣಿಕೆಯಲ್ಲಿ ಈಗ ನಾನು ಮತ್ತು ಜಿ.ಕೆ. ದೇವರು ಕೂಡಿ ಹೇಳ್ತಾರೆ. ನಾನು ಅವರ ಅಡಿಯಾದ್ರಿಂದ ನಾನು ಹೇಳಿದ್ದನ್ನು ಅವರನ್ನು ಅಲ್ಲ ಹೇಳುವುದಿಲ್ಲ ಅಂತ ನನಗೆ ಭರವಸೆ ಇದೆ. ಇದು ಉತ್ತಮ ಶಾಸ್ತ್ರಿಗೂ ಒಂದು ಅವರ ಆತ್ಮಕ್ಕೆ ಶಾಂತಿ ದೊರೆತದೆ ಅಂತ ನಾವು ತಿಳ್ಕೊಂಡು ಈ ರೀತಿ ಒಂದು ನಾನು ಮನಸ್ಸಿನಲ್ಲಿ ಇದನ್ನ ಮನೆಗೆ ಬರುವಾಗಲೇ ಮಾಡ್ಕೊಂಡಿದ್ದೆ. ಜಿ.ಕೆ.ಗೆ ನಾನು ಇದನ್ನು ಹೇಳಿಲ್ಲ, ಜಿ.ಕೆ.ಗೆ ಇದನ್ನು ಹೇಳಿದಾಗಿತ್ತು. ಆದರೂ ನನ್ನ ಮಾತನ್ನು ಅವರು ನೆನೆಸ್ಕೊಳ್ತಾರೆ ಅಂತ ಭರವಸೆಯಿಂದ ಹೇಳಿದೆ. ರಾಮ, ಇದು ಪ್ರಶ್ನೆ ಅಲ್ಲ ನನಗೆ. ನಿನ್ನ ಸಂಬಂಧವಾಗಿ ನಾನು ನಿರ್ಧರಿಸಿದಂತಹ ಸಂಗತಿ ಖಂಡಿತ ಹೌದು. ದಶರಥ ಮಹಾರಾಜನ ಮಗನೇ ಹೌದು ನೀನು. ಕಾರಣ ಏನು ಬಲ್ಲೆಯ ರಾಮ? ಮರೆಯಲ್ಲೇ ನಿಂತೆ ಬಾಣ ಪ್ರಯೋಗಿಸಿದೆ. ಇದುವರೆಗೆ ಯಾರಿಂದಲೂ ಆಘಾತಕ್ಕೆ ಒಳಗಾಗದೇ ಇರುವಂತಹ ನನ್ನನ್ನ ಈ ನೆಲದಲ್ಲಿ ಬಿಟ್ಟು ಮಾಡಿ ನಿನ್ನನ್ನು ಕೇವಲ ಎಂದ್ರಸ್ಬೋದು ಅನ್ನುವ ಹಾಗಿಲ್ಲ. ನಿನ್ನನ್ನು ಕೇವಲ ವಾಲೇ ಎಂದು ಕೂಗಿ ಕರೆಯುವ ಹಾಗಿಲ್ಲ. ನಿನ್ನ ಯೋಗ್ಯತೆಯನ್ನು ಪ್ರಪಂಚ ಗುರುತಿಸಿದೆ. ನಾನಂತೂ ಕೇಳಿ ತಿಳಿದಿದ್ದೇನೆ. ಎಲ್ಲಿಯೋ ಓಡಾಡಿಕೊಂಡಿದ್ದಂತಹ ವಾನರನ್ನೆಲ್ಲ ಒಟ್ಟುಗೂಡಿಸಿ ಕಿಷ್ಕಿಂಧೆಯಂತಹ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಅದಕ್ಕೆ ಅಧಿಪತಿಯಾಗಿ ಇಡೀ ಪ್ರಪಂಚವೇ ಮಾನವ ಕುಲವೇ ಕಟ್ಟೆರಲು ನಿನ್ನಂತ ಮಾಡಿದವನೇನು? ಮಾನವರ ಎತ್ತರಕ್ಕೆ ಏರುವುದಕ್ಕೆ ಸಾಧ್ಯ ಇದೆ, ಮಂಗವಲ್ಲಕ್ಕೆ ಇರುವುದನ್ನು ಕಾಣಿಸಿಕೊಟ್ಟಂತಹ ಮಹಾನುಭಾವನೇನು? ನಿನ್ನ ಕುರಿತಾಗಿ ಹೇಳುತ್ತೆ. ಕೇಳನ್ನ ಮಾತ ಯಾಕೆ ನೀನು ಕೇಳಬೇಕು? ಇಷ್ಟು ಹೊತ್ತಿನವರೆಗೆ ನಾನು ಸುಮ್ಮನೆ ನಿಂತು ಕೇಳಿದ್ದೆ. ಒಂದಲ್ಲ, ಎರಡಲ್ಲ, ಹತ್ತಲ್ಲ, ನೂರಾರು ಬಗೆಯಲ್ಲಿ ನನ್ನನ್ನು ನಿಂದಿಸಿದ್ದೀಯ. ನೀನೇ ದಶರಥನೆಂಬ ನೃಪತಿಯ ಸೂನು ಅಂತ ಹೇಳಿದ್ದಲ್ಲ. ಹೌದು ಎಂದು ಗಟ್ಟಿಯಾಗಿ ನಾನು ಹೇಳ್ತೇನೆ. ಕಾರಣ ಇಷ್ಟೇ, ಸೂರ್ಯವಂಶದ ಚಕ್ರವರ್ತಿಗಳ ಸ್ವಭಾವ ಏನು, ಅವರ ಕರ್ತವ್ಯವೇನು, ಅದನ್ನು ನಾನು ಮಾಡಿ ತೋರಿಸಿದ್ದೇನೆ. ದುಷ್ಟ ದಾನವರ ತಲೆ ಕಡಿದು ಕೋಡಿ ಭಾಗವನ್ನೇ ಹೇಳುವುದು ಸೂರ್ಯವಂಶದ ಅಷ್ಟೇ ಕೆಲಸ. ನೀವು ಕೇಳ್ಬೋದು, ಅಧಿಕಾರ ನಿಮಗೆ ಯಾರು ಕೊಟ್ಟರು? ಅದಕ್ಕೆ ಉತ್ತರ ಸಿಗುವುದಿಲ್ಲ. ಅಧಿಕಾರ ಯಾರು ಕೊಟ್ಟು, ಯಾವಾಗ ಕೊಟ್ಟು ಅನ್ನೋದನ್ನು ಪ್ರಪಂಚ ನಿರ್ಧರಿಸಿದೆ. ಮುಂದೆ ಆಲೋಚನೆ ಮಾಡಿ. ಮರೆಯಲ್ಲಿ ನಿಂತು ನಾನು ಬಾಣ ಪ್ರಯೋಗ ಮಾಡಿದೆ, ನಿನ್ನನ್ನು ಕೆಳಗಿದೆ. ದೊಡ್ಡ ಆಪಾದನೆ ಮಾಡ್ತೀಯ ನೀನು. ಮರೆಯಲ್ಲಿ ನಿಂತು ಬಾಣ ಪ್ರಯೋಗ ಮಾಡುವುದು ಸರಿಯೇ? ನೀನು ಹೀಗೆ ಪ್ರಶ್ನೆ ಮಾಡ್ತೀಯಲ್ಲ, ನಿನ್ನಲ್ಲೇ ನಾನು ಕೇಳ್ತೇನೆ, ಯಾಕೆ ಪ್ರಯೋಗ ಮಾಡಬಾರದು? ನೀನು ವಾನರರ ಅಧಿಪತಿಯಾಗುವ ಒಂದು ಮೃಗ ಅನ್ನೋದನ್ನು ನೀನು ಆಲೋಚನೆ ಮಾಡಬೇಕು. ಮೃಗವೊಂದನ್ನು
ಹೊಡೆಯುವುದಕ್ಕೆ ಎದುರಿನಿಂದಲೇ ಬಂದು ಹೊಡಿಬೇಕಂತ ಇಲ್ಲ. ನೀನೊಂದು ಮೃಗ ಅಂತ ತಿಳಿದರೆ ನಾನು ಮಾಡಿದ್ದು ಸರಿ. ಈಗ ಮುಂದೆ ಬಂದು ನಾನು ಕೇಳ್ತಾ ಇದ್ದದ್ದು ಏನು ಅಂತ ಕೇಳಿದ್ರೆ, ಹೀಗೆ ಹೊಡೆದು ಕೆಡಕಿದ್ದಲ್ಲ, ನಾನು ಮಾಡಿದ್ದು ಸರಿ ಎಂಬ ನಿರ್ಧಾರ ನನ್ನದು. ಕಾರಣ ಏನು? ನೀನು ಮಾಡಿದ್ದು ತಪ್ಪು ಉಂಟು, ಹಾಗಾಗಿ ಕೇಳ್ತೇನೆ. ನ್ಯಾಯ ತಮ್ಮನ ಸತಿಯನ್ನು ತೂರಿ ದೋಷ ಇದ್ದುದರಿಂದ ಪಾಪ ತಪ್ಪುವುದು. ಆ ಪಾಪಕ್ಕಾಗಿ ಪ್ರಾಯಶ್ಚಿತ ಏನು ಅಂತ ಹೇಳಿದ್ರೆ ಕಾಯ ಖಂಡನ. ಹಾಗಾಗಿ ಮೃಗವಾದ ನಿನ್ನನ್ನ ಕಾಯ ಖಂಡನ ಮಾಡಿ ಮುಂದಾಗಿದೆ. ಯಾಕೆ ಅಂತ ಕೇಳಿದ್ರೆ, ನಿನ್ನ ಸ್ವಭಾವವನ್ನು ನೀನು ತಿದ್ದುಕೊಂಡೆ ಅಂತ ಆದ್ರೆ ಲೋಕಕ್ಕೆ ಉಪಕಾರವನ್ನು ಮಾಡುವ ಮಂಗನಾಗಿ ನೀನು ಪರಿವರ್ತನೆ ಆಗ್ತೀಯ. ಹೇಳು, ತಪ್ಪು ಅನ್ನೋದ್ರೆ ಸಂಶಯವೇ ಇಲ್ಲ. ಖಂಡಿಸಿದ್ದಾಗಿ ತಿದ್ದುಕೊಂಡ್ರೆ ನೀನು ಸರಿಯಾಗ್ತೀಯ ಎಂಬ ನಿರ್ಧಾರದಲ್ಲಿ ಕೇಳುತ್ತೇನೆ.